ಅಮ್ಮ ಇವತ್ತು ನನ್ನ ಕಾಲೇಜ್ ಫ್ರೆಂಡ್ನ ಮನೆಗೆ ಇನ್ವೈಟ್ ಮಾಡಿದ್ದೀನಿ ಕಣಮ್ಮ, ಸ್ವಲ್ಪ ಪ್ರಾಜೆಕ್ಟ್ಗೆಲ್ಲ ಹೆಲ್ಪ್ ಮಾಡಲಿಕ್ಕೆ. ಅವ್ನಿಗೆ ಊಟಕ್ಕೆಲ್ಲ ರೆಡಿ ಮಾಡ್ಬಿಡಮ್ಮ. ಹ್ಞೂ ಸರಿ ಕಣಪ್ಪ, ಆಯಿತು. ಮಗ ಚೆನ್ನಾಗಿದೆಯಾ? ಇವನೇ ಕಣಮ್ಮ ನನ್ನ ಫ್ರೆಂಡು, ಕಾಲೇಜ್ ಟಾಪರ್ ಕಣಮ್ಮ ಇವನು. ಓ ಹೌದಾ, ಚೆನ್ನಾಗಿದ್ಯಪ್ಪ, ಬಾ ಕೂತ್ಕೋ. ಹ್ಞೂ ಆಂಟಿ, ನಾನು ಚೆನ್ನಾಗಿದ್ದೀನಿ. ನೀವಿಬ್ರು ಮಾತಾಡ್ತಾ ಇರಪ್ಪ, ನಾನು ಕಾಫಿ ತೊಗೊಂಬರ್ತೀನಿ. ಮಗ ನಾನು ನಾಳೆಯಿಂದ ಕಾಲೇಜ್ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಕಣೋ. ಇನ್ನೊಂದಷ್ಟು ಕಷ್ಟಪಟ್ಟರೆ ನೀನು ಇಂಜಿನಿಯರಿಂಗ್ಗೆ ಮುಗ್ದೋಗುತ್ತೆ ಕಣೋ. ಇವಾಗ ನೀನು ಕಾಲೇಜ್ ಬಿಡ್ತೀನಿ ಅಂತಿದ್ಯಲ್ಲೋ, ದಡ್ಡನೇನೋ ನೀನು. ನಮ್ಮ ಅಪ್ಪನ ಕೆಲಸ ಹೋಯ್ತು ಮಗ, ನಮ್ಮಮ್ಮ ಪಾಪ ಒಬ್ಬರೇ ಕಷ್ಟಪಡಬೇಕು. ನಾನು ಯಾವಾಗಲೂ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ಮಗ. ಕಾಲೇಜಿಗೆ ಬಂದರೆ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಗೊಳಪ್ಪ ಕಾಫಿ. ಅಮ್ಮ ಮನೇಲಿ ಕಷ್ಟ ಅಂದ್ಬಿಟ್ಟು ಅಡ್ಮಿಷನ್ ಮಾಡೋಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಕಾಲೇಜ್ ಬಿಡ್ತೀನಿ ಅಂತ ಹೇಳ್ತಾವ್ ಕಣಮ್ಮ. ಎಷ್ಟಪ್ಪ ಕಾಲೇಜ್ ಫೀಸು? ಅಮ್ಮ 1 ವರ್ಷದ ಫೀಸು 2 ಲಕ್ಷ ಆಗುತ್ತೆ ಕಣಮ್ಮ. 2 ಲಕ್ಷ ತಾನೇ, ನಾನು ಕೊಡ್ತೀನಿ, ಚೆನ್ನಾಗಿ ಓದಪ್ಪ. ನನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ನೀವು. ನೀನು ನನ್ನ ಮಗನ ಥರನೇ ಕಣಪ್ಪ, ನಾನು ದುಡ್ಡು ಕೊಡ್ತೀನಿ, ನೀನು ಚೆನ್ನಾಗಿ ಓದಿ ಮುಂದೆ ಬಾ. ಥ್ಯಾಂಕ್ಸ್ ಆಂಟಿ, ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ನಾನು ನಿಮಗೋಸ್ಕರನಾದರೂ ಇನ್ನೂ ಕಷ್ಟಪಟ್ಟು ಚೆನ್ನಾಗಿ ಓದ್ಬಿಟ್ಟು ಸಕ್ಸಸ್ಫುಲ್ ಪರ್ಸನ್ ಆಗ್ತೀನಿ. ಥ್ಯಾಂಕ್ಸ್ ಅಮ್ಮ ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡೋದಕ್ಕೆ.